ನಮಸ್ಕಾರ ರೈತ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಸಾಯಿಲ್ ಟೆಸ್ಟ್ ಬಗ್ಗೆ ಹೇಳ್ತಿದ್ದೀನಿ. ಸಾಯಿಲ್ ಟೆಸ್ಟ್ ಯಾಕೆ ಇಷ್ಟು ಮುಖ್ಯ ಅಂದ್ರೆ, ನಮ್ಮ ಭೂಮಿಯಲ್ಲಿ ಎಲ್ಲಾ ಪೋಷಕಾಂಶಗಳು ಇರುತ್ತವೆ. ಆದರೆ ಎಷ್ಟು ಪ್ರಮಾಣದಲ್ಲಿ ಇವೆ ಅನ್ನೋದು ಪ್ರತಿ ಜಾಗಕ್ಕೆ ಬೇರೆ ಬೇರೆ ಆಗಿರುತ್ತೆ. ಉದಾಹರಣೆಗೆ, ಅಡಿಕೆ ತೋಟ ಅಂದ್ಕೊಳ್ಳಿ. ಸಾಮಾನ್ಯವಾಗಿ NPK ಇಷ್ಟು ಹಾಕ್ಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ಮಣ್ಣಿನಲ್ಲಿ ಯಾವ ನ್ಯೂಟ್ರಿಯೆಂಟ್ ಕೊರತೆ ಇದೆ ಅನ್ನೋದು ಗೊತ್ತಿಲ್ಲದಿದ್ರೆ ನಾವು ಅನಗತ್ಯವಾಗಿ ಗೊಬ್ಬರ ಹಾಕ್ತೀವಿ. ಇದರಿಂದ ಸಮಯ ವ್ಯರ್ಥ, ಹಣ ವ್ಯರ್ಥ ಮತ್ತು ಸೈಡ್ ಎಫೆಕ್ಟ್ಸ್. ಅತಿಯಾದರೆ ಅಮೃತವು ವಿಷ ಆಗುತ್ತೆ ಅನ್ನೋ ಮಾತು ಇಲ್ಲಿ ಸತ್ಯ. ಸಾಯಿಲ್ ಟೆಸ್ಟ್ ಅಂದ್ರೆ ರೋಗಿ ಡಾಕ್ಟರ್ ಹತ್ತಿರ ಹೋಗೋ ತರ. ಮೊದಲು ಸಮಸ್ಯೆ ಗೊತ್ತಾಗ್ಬೇಕು, ನಂತರ ಮಾತ್ರ ಚಿಕಿತ್ಸೆ. ಅದೇ ಅಗ್ರಿಕಲ್ಚರ್ಗೆ ಸಾಯಿಲ್ ಟೆಸ್ಟ್. ಈಗ ಸಾಯಿಲ್ ಸ್ಯಾಂಪಲ್ ಹೇಗೆ ತೆಗೆದುಕೊಳ್ಳಬೇಕು ನೋಡೋಣ. ಮೊದಲ ನಿಯಮ, ಮರದ ಬುಡದ ಹತ್ತಿರ ಸ್ಯಾಂಪಲ್ ತೆಗೆದುಕೊಳ್ಳಬಾರದು. ಒಂದೇ ಜಾಗದಲ್ಲಿ 4 ಮರಗಳು ಇದ್ದರೆ ಅವುಗಳ ಮಧ್ಯಭಾಗದಲ್ಲಿ ಸ್ಯಾಂಪಲ್ ತೆಗೆದುಕೊಳ್ಳಬೇಕು. ಏಕೆಂದರೆ ಬೇರುಗಳು ಸಾಮಾನ್ಯವಾಗಿ ಮರದ ಬುಡದಿಂದ 1 ರಿಂದ 1.5 ಅಡಿ ದೂರವಿರುತ್ತವೆ. ಮುಂದಿನ ನಿಯಮ, ಮಣ್ಣು ಒದ್ದೆಯಾಗಿರಬಾರದು. ಇನ್ನೊಂದು ಮುಖ್ಯವಾದ ವಿಷಯ, ಇತ್ತೀಚೆಗೆ ಗೊಬ್ಬರ ಹಾಕಿದ ಜಾಗದಿಂದ ಸ್ಯಾಂಪಲ್ ತೆಗೆದುಕೊಳ್ಳಬಾರದು. ಈಗ ವಿಧಾನ, ವಿ ಶೇಪ್ನಲ್ಲಿ 1 ಅಡಿ ಅಥವಾ 1.5 ಅಡಿ ಆಳಕ್ಕೆ ಗುಂಡಿ ತೆಗೆಯಬೇಕು. ಆಮೇಲೆ ಲೇಯರ್ ಬೈ ಲೇಯರ್ ಆಗಿ ಮಣ್ಣನ್ನು ತೆಗೆದು ಸ್ವಚ್ಛವಾದ ಪ್ಲಾಸ್ಟಿಕ್ ಶೀಟ್ ಅಥವಾ ಚೀಲದ ಮೇಲೆ ಹಾಕಬೇಕು. ಒಂದು ಪ್ಲಾಟ್ ಇದ್ದರೆ 3 ಅಥವಾ 4 ಬೇರೆ ಬೇರೆ ಜಾಗಗಳಿಂದ ಸ್ಯಾಂಪಲ್ ತೆಗೆದುಕೊಳ್ಳಬೇಕು. ಆ ಎಲ್ಲಾ ಮಣ್ಣನ್ನು ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲಸ್ ಗುರುತು ತರ 4 ಭಾಗ ಮಾಡಿ ಅವಶ್ಯಕವಿಲ್ಲದ ಮಣ್ಣು ತೆಗೆದು ಹಾಕಬೇಕು. ಕೊನೆಗೆ ಅರ್ಧ ಕಿಲೋ ಅಥವಾ 1 ಕಿಲೋ ಮಣ್ಣು ಉಳಿಸಬೇಕು. ಈ ಮಣ್ಣನ್ನು ನೆರಳಲ್ಲಿ ಸ್ವಲ್ಪ ಒಣಗಲು ಬಿಡಬೇಕು. ನಂತರ ಚೀಲದಲ್ಲಿ ಹಾಕಿ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಕಾಲೇಜು ಅಥವಾ ತಾಲ್ಲೂಕು ಕೃಷಿ ಕಚೇರಿಗೆ ಕೊಡಬಹುದು. ಚೀಲದ ಮೇಲೆ ಹೆಸರು, ಫೋನ್ ನಂಬರ್, ಸರ್ವೆ ನಂಬರ್, ಬೆಳೆ ಹೆಸರು ಬರೆದ್ರೆ ಸಾಕು. ಈ ಮಾಹಿತಿ ನಿಮಗೆ ಉಪಯೋಗವಾದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥ ಉಪಯುಕ್ತ ಕೃಷಿ ಮಾಹಿತಿ ಮುಂದೆಯೂ ಬೇಕಾದ್ರೆ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಇತರ ರೈತ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.